Hi guys, welcome to our channel Camper Suresh. ಗೈಸ್, ನಮ್ಮ ಮತ್ತೊಂದು ಕ್ಯಾಂಪಿಂಗ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು ಬಂದಿದ್ದೀರಿ ಪಾಲಾರ್ ನದಿ ಹತ್ರ ಕ್ಯಾಂಪಿಂಗ್ ಮಾಡೋಕ್ಕೆ. ನೋಡ್ಬೋದು ನೀವು ಹಿಂದೆ ಇರೋದೆಲ್ಲ ಇದೆಲ್ಲ ಪಾಲಾರ್ ನದಿ. ನಿಮಗೆ ತೋರಿಸ್ತೀನಿ ಯಾವ ಥರ ಐತೆ ಅಂತ. ಇದು ಬಂದು ಪಾಲಾರ್ ನದಿ. ನಮ್ಮ ಗಾಡಿ ನೋಡಿ ಅಲ್ಲಿ ಪಾರ್ಕ್ ಮಾಡಿದಿರಿ. ಈ ಕಡೆ ಬರೋಕ್ಕೆ ಜಾಗ ಇಲ್ಲ. ಟೆಂಟು ಬಂದು ಇಲ್ಲಿ ಹಾಕೋಣ ಅಂತ ನೋಡಿ. ಇಲ್ಲಿ ಎತ್ಕೊಂಡು ಇಕ್ಕೊಂಡಿದ್ರಲ್ಲ, ಇಲ್ಲಿ ಸರಿಯಾಗಿ ಹಾಕೋಣ ಅಂತ. ಯಾಕಂದರೆ ಆ ಕಡೆ ಎಲ್ಲ ಜಾಗ ಚೆನ್ನಾಗಿರಲಿಲ್ಲ. ಗೈಸ್, ನಾನು ನಮ್ಮ ಫ್ರೆಂಡನ್ನು ಕೇಳಿದೆ ಈ ಪಾಲಾರ್ ನದಿ ಹೆಂಗೆ ಅಂತ. ಪರವಾಗಿಲ್ಲ, ಜಾಸ್ತಿ ನೀರು ಬರ್ತಾ ಇರುತ್ತೆ ಅಂತ ಹೇಳಿದ್ರು. ಹಂಗಾಗಿ ನಾನು ಬಂದೆ ವಿಡಿಯೋ ಮಾಡೋಣ ಅಂತ. ಬಂದು ನೋಡಿದ್ರೆ ಇಲ್ಲಿ ಒಂದು ಡ್ಯಾಮ್ ಥರ ಐತೆ. ನೋಡ್ಬೋದು ನೀವು, ಹಿಂದೆ ಕಾಣಿಸ್ತೈತಲ್ವ, ಅದು ಡ್ಯಾಮ್ ಥರ ಇಷ್ಟೇ ಇರೋದು. ಮತ್ತು ನೀರು ಈ ಕಡೆ ಐತೆ ನೋಡಿ. ಸ್ವಲ್ಪ ಈ ಕಡೆಯಿಂದ ನೀರು ಬಂದು ಹಿಂಗೆ ಹೋಗೋದಂತೆ. ಬಟ್ ಇಲ್ಲಿ ಮೀನು ಆ ಥರ ಏನೂ ಸಿಕ್ಕಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಮೀನು ಸಿಗುತ್ತೆ ಇಲ್ಲಿ ಅಂತ. ಇಲ್ಲಿ ಕಬಾಬು ಇಲ್ಲ ಫ್ರೈ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ಮೀನೇನು ಸಿಕ್ಕಿಲ್ಲ. ಅದಕ್ಕೆ ಹೋಗಿ ಅಂಗಡಿಯಲ್ಲಿ ಬಂದಿದ್ರಿ 1 kg ಅಷ್ಟು. ಈಗ ತವಾ ಫ್ರೈ ಮತ್ತು ಕಿಚಡಿ ಮಾಡಿಕೊಂಡು ತಿನ್ನೋಣ. ನನ್ನ ಜೊತೆ ಈ ವಿಡಿಯೋದಲ್ಲೂ ನಮ್ಮ ವೈಫ್ ಬಂದಿದ್ದಾಳೆ. ನೋಡೋಣ ಯಾವ ಥರ ಇರುತ್ತೆ ಈ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ. ಗೈಸ್, ಈಗ ಟೆಂಟ್ ಎಲ್ಲ ಸೆಟಪ್ ಮಾಡಿ ಆಯಿತು. ನೋಡಿ ಯಾವ ಥರ ಐತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಅಲ್ಲಿ ಹಾಕಿದ್ರೆ ಟೆಂಟು ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಅಂತ. ಗೈಸ್, ಮನೆಯಿಂದ ಮೊಟ್ಟೆ ತಂದಿದ್ದಾರೆ. ನನಗೆ ಗೊತ್ತಿಲ್ಲ, ಮನೆಯಲ್ಲಿ ನಾಟಿ ಮೊಟ್ಟೆ ಇದ್ದರೆ ತಂದಿದ್ದಾರೆ ನೋಡಿ. ಇವು ಬಂದು ನಾಟಿ ಮೊಟ್ಟೆ. ಇದರಲ್ಲಿ ಆಮ್ಲೆಟ್ ಹಾಕಿ ಕೊಡ್ತಾರಂತೆ. ಮೊದಲು ಆಮ್ಲೆಟ್ ತಿಂದ್ಬಿಟ್ಟು ಆಮೇಲೆ ಫಿಶ್ ತವಾ ಫ್ರೈ ಮತ್ತು ಇನ್ನೇನು ಕಿಚಡಿ ಮಾಡ್ತಾರಂತೆ. ನೋಡೋಣ ಯಾವ ಥರ ಮಾಡ್ತಾರೆ ಅಂತ. ಇದುವರೆಗೂ ಕಿಚಡಿ ನಾನು ತಿಂದಿದ್ದೀನೋ ಇಲ್ಲ ಗೊತ್ತಿಲ್ಲ. ರೈಸ್ ಅಂತದು ನಾನು ತಿಂದಿಲ್ಲ ಅನ್ಕೊತೀನಿ. ನೋಡೋಣ ಯಾವ ಥರ ಇರುತ್ತೆ ಅಂತ. ಈಗ ತವಾ ಫ್ರೈಗೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ನೋಡಿ. ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಈಗ ನೋಡಿ, ಕಬಾಬ್ ಪೌಡ್ರೆಲ್ಲ ಹಾಕ್ತಾ ಇದ್ದಾರೆ. ಅದಕ್ಕೇನೇನು ಬೇಕಾ ಎಲ್ಲ ಹಾಕೋಬಿಡು. ತವಾ ಫ್ರೈ ಅಂದರೆ ಏನು ಅನ್ಕೊಂಡಿದೀಯ ನೀನು? ಗೈಸ್, ಈಗ ನಾವು ತರಕಾರಿ ಎಲ್ಲ ಕಟ್ ಮಾಡಬೇಕಂತೆ. ಯಾಕಂದರೆ ಆಮ್ಲೆಟ್ ಹಾಕೋಕೆ ಈರುಳ್ಳಿ ಎಲ್ಲ ಕಟ್ ಮಾಡೋಕೆ ಹೇಳಿದ್ದಾರೆ. ತರಕಾರಿ ಕಟ್ ಮಾಡೋದೆಲ್ಲ ಅದು ನಮ್ಮದೇ ಕೆಲಸ. ನಾವು ಅವರೇನು ಮಾಡಲ್ಲ. ನಾವು ಅಡುಗೆ ಮಾಡೋಕ್ಕೇನು ಹೋಗಲ್ಲ. ಈಗ ತರಕಾರಿ ಎಲ್ಲ ರೆಡಿ ಐತೆ. ಕಟ್ ಮಾಡಾಕೋಣ. ಕಟ್ ಮಾಡಿಬಿಟ್ಟು ಆಮೇಲೆ ಆಮ್ಲೆಟ್ ತಿನ್ಬಿಡೋಣ ಫಸ್ಟ್ ಅಲ್ಲ. ಅದು ಫ್ರೆಂಡ್ಸ್, ನೋಡ್ತಾ ಇರಿ.
ಹಾಕು ಹಾಕು ಹಾಕು. ಗೈಸ್ ಈಗ ಆಮ್ಲೆಟ್ ರೆಡಿ ಆಗಿದೆ, ನೋಡ್ಬೋದು ಯಾವ ಥರ ಐತೆ ಅಂತ. ಈಗ ಆಮ್ಲೆಟ್ ತಿಂದ್ಬಿಟ್ಟು ನಾವು ಆಮೇಲೆ ಏನದು ಫಿಶ್ ತವಾ ಫ್ರೈ ಮಾಡೋಣ. ಮತ್ತು ಅದಕ್ಕೂ ಮುಂಚೆನೇ ನಾವು ಏನದು ಏನು ಮಾಡೋಣ, ಕಿಚಡಿ ಅಂತೆ, ಕಿಚಡಿ ಮಾಡಿಬಿಡೋಣ ಫಸ್ಟು, ಲಾಸ್ಟಲ್ಲಿ ತವಾ ಫ್ರೈ ಮಾಡೋಣ. ಈಗ ಮೊದಲು ನಾವು ಆಮ್ಲೆಟ್ ತಿಂದ್ಬಿಟ್ಟು ಆಮೇಲೆ ಮಾಡೋಣ. ಗೈಸ್ ಈಗ ಕಿಚಡಿ ರೈಸ್ ಮಾಡೋಕ್ಕೆ ಇಕ್ತಾ ಇದ್ದಾರೆ ಪಾತ್ರೆ. ಈಗ ಎಣ್ಣೆ ಹಾಕ್ತಾ ಇದ್ದಾರೆ. ಚೆನ್ನಾಗಿರುತ್ತಂತೆ ಫ್ರೆಂಡ್ಸ್, ನಾನೇನೋ ಇದುವರೆಗೂ ತಿಂದಂಗಿಲ್ಲ, ನೋಡೋಣ ಆಗಲಿ ಯಾವ ಥರ ಇರುತ್ತೆ ಅಂತ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದಾರೆ. ಅದೇನದ ಅವರೆಕಾಳು ಇದೆ ಕಿಚಡಿ ಸ್ಪೆಷಲ್. ಏನೋ ಚೆನ್ನಾಗಿದ್ರೆ ಸರಿ ತಿನ್ನೋಕ್ಕಷ್ಟೆ. ಖಾರದ ಪುಡಿ ಸ್ವಲ್ಪ, ಇದು ಧನಿಯಾ ಪುಡಿನಾ? ಧನಿಯಾ ಪುಡಿನೂ ಹಾಕ್ತೀರಾ? ಮೊಸರಾ? ಹಾಕು. ಇಲ್ಲಿ ಈತ್ ಮರವು ಸೌದೆ ಐತಲ್ಲೇ, ಹೌದಾ? ಒಂದು ಸ್ವಲ್ಪ ಇತ್ಕೊಬಂದು ಇಲ್ಲಿ ಫೈರ್ ಹಾಕ್ಕೊಂಡ್ರೆ ಬೆಚ್ಚಗೆ ಇರ್ತದ. ಈ ಚಳಿ ನೋಡಿ ಎಷ್ಟು ಬೀಳ್ತೈತೆ ಹೋಗಿ. ಅದು ನೀರು ಪಕ್ಕದಲ್ಲಿ ಬೇರೆ ಇದ್ರಲ್ವ, ಅದಕ್ಕೆ ಚಳಿ ಜಾಸ್ತಿ ಆಗ್ತೈತೆ. ಅಕ್ಕಿ ನೋಡ್ಕೊಂಡು ಹಾಕ ಸುಮ್ಮ, ಸಾಕಾ? ಇಬ್ರಿಗಾಗುತ್ತಾ? ಈಗ ನೀರು ಹಾಕ್ಬೇಕಾ? ಮಿಕ್ಸ್. ಲಾಸ್ಟ್ ಟೈಮ್ ಬಿರಿಯಾನಿ ಮಾಡಿದಾಗ ಹಿಂಗೆ ಮಾಡಿದ್ದಲ್ಲ ನೀನು? ಚಿಕನ್ ಇತ್ತು, ಇದರಲ್ಲಿ ಅವರೆಕಾಯಿ ಐತೆ ಅಷ್ಟೇ. ಸಾಕು ಸಾಕು ಸಾಕು. ಗೈಸ್ ಈಗ ಕಿಚಡಿಗೆ ಇಕ್ಕಿದ್ರಿ ಪಾತ್ರೆ, ಆತೈತೆ ಕಿಚಡಿ. ಈಗ ಸುಮ್ಮನೆ ಕುತ್ಕೊಂಡಿರೋದು ಯಾಕೆ ಅಂತ ಚಿಪ್ಸು ಮತ್ತು ಥಮ್ಸಪ್ ತಂದಿದ್ರಿ. ಈಗ ತಿನ್ಕೊಂಡು ಕೆಲಸ ಮಾಡೋಣ, ಬೇಜಾರಾಗೋದು ಬೇಡ. ನಾವು ಬೆಳಗ್ಗೆ ಬಂದಾಗ ಗಾಳಗಳು ದಾರ ಎಲ್ಲ ತಗೋ ಬಂದಿದ್ರಿ, ಇಲ್ಲಿ ಮೀನೇನಾದ್ರು ಸಿಗುತ್ತಾ ಅಂತ. ಬಟ್ ಮೀನುಗಳು ಇಲ್ತಿದ್ದಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಎಲ್ಲ ಮತ್ತೆ ರವಾನ್ ಮಾಡಿಬಿಟ್ಟು ಎತ್ತಿಕೊಂಡಿದ್ದೀನಿ. ನೆಕ್ಸ್ಟ್ ಎಲ್ಲಿಗಾದ್ರೂ ಹೋದರೆ ಪ್ಲ್ಯಾನ್ ಆಗುತ್ತೆ ಅಂತ. ಮತ್ತು ನಿಮಗೆ ಲೊಕೇಶನ್ ತೋರಿಸ್ತೀನಿ ನೋಡಿ ಗೈಸ್. ಈಗ ನಾವಿರೋ ಲೊಕೇಶನ್ ನೋಡಿ ನಿಮ್ಗೆ ತೋರಿಸ್ತೀನಿ, ನೋಡ್ಬೋದು ನೀವು. ಪಾಲಾ ರಿವರ್ ಪಕ್ಕದಲ್ಲಿ ಇದ್ದೀರಿ. ಈಗ ನಾವಿರೋ ಲೊಕೇಶನ್ ಬಂದು ಇದು ನೋಡ್ಬೋದು ನೀವು. ಏಕೆ ಅಂದರೆ ಇಲ್ಲಿ ನೋಡಿದ್ರೆ ನಿಮಗೆ ರಿವರ್ ಥರ ಕಾಣಿಸ್ತಾ ಇಲ್ಲ, ಸೊ ಹಂಗಾಗಿ ನಿಮಗೆ ಈ ಪ್ರೂಫ್ ತೋರಿಸ್ತಾ ಇದ್ದೀನಿ. ಅನ್ನ ರೆಡಿ, ಕಿಚಡಿ ರೆಡಿ ಗೈಸ್. ಕಿಚಡಿ ರೆಡಿ ಆಯ್ತು. ಈಗ ಇದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಈಗ ನಾವು ತವಾ ಫ್ರೈ ರೆಡಿ ಮಾಡೋಣ. ಗೈಸ್ ಈಗ ತವಾ ಇಕ್ತಾ ಇದ್ದೀರಿ, ತವಾ ಫ್ರೈ ಮಾಡೋಕೆ. ಫಿಶ್ ಎಲ್ಲ ರೆಡಿ ಆಯ್ತು. ಈಗ ಸ್ಪೂನ್ ಮರ್ತೋಗಿದ್ನ ಗೈಸ್. ಏನಾಗುತ್ತೆ ಅಂದರೆ ಕ್ಯಾಂಪಿಂಗ್ ಹೋಗ್ಬೇಕಾದ್ರೆ ಪ್ರತಿ ಸಲ ನಾನು ಇದೇ ಯಾವುದೋ ಒಂದು ಮಿಸ್ಟೇಕ್ ಮಾಡ್ತೀನಿ. ಅಂದರೆ ಅಷ್ಟು ಐಟಮ್ಗಳು ಎತ್ಕೊಬರ್ಬೇಕಾಗುತ್ತಲ್ವ, ಸೊ ಹಂಗಾಗಿ ನನಗೆ ಕನ್ಫ್ಯೂಸ್ ಆಗೋಗುತ್ತೆ ಒಂದೊಂದು ಟೈಮು, ಯಾವ್ದು ತಗೊಂಡೋಗೋದು ಯಾವ್ದು ಎತ್ಕೊಂಡು ಹೋಗ್ಬಾರ್ದು. ಸೊ ಹಂಗಾಗಿ ಯಾವುದೋ ಒಂದು ಮಿಸ್ಟೇಕ್ ಆಗುತ್ತೆ.
ಏಕೆಂದರೆ ನೀವು ಬೇರೆ ಕ್ಯಾಂಪಿಂಗ್ ವಿಡಿಯೋಗಳು ಮಾಡೋರನ್ನ ಕೇಳಿ ಬೇಕಂದರೆ ನಾವು ಎಷ್ಟು ಪರ್ಫೆಕ್ಟ್ ಅಂದ್ಕೊಂಡಿದ್ರು ಯಾವುದೋ ಒಂದು ಮಿಸ್ ಆಗೇ ಆಗುತ್ತೆ. ನೋಡಿ ತವ ಮೇಲೆ ಫಿಶ್ ಹಾಕ್ತಿದ್ದಾರೆ. ಹಾಕ ಇನ್ನೂ ಒಂದು ಹಾಕ, ಇನ್ನೂ ಒಂದು ಎರಡು ಹಾಕ, ಚಿಕ್ಕ ಚಿಕ್ಕ ಹಾಕ, ಇನ್ನೊಂದು ಹಾಕ. ಗೈಸ್ ಈಗ ಎಲ್ಲ ರೆಡಿ ಆಗಿದೆ, ನೋಡ್ಬೋದು ಯಾವ ಥರ ಐತೆ ಅಂತ. ಇದು ಬಂದು ಮೊಸರು ಬಜ್ಜಿ, ಇದು ಬಂದು ಫಿಶ್ಶು, ಇದು ಬಂದು ಕಿಚಡಿ ಹಾಕ. ಈಗ ಟೈಮ್ ಬಂದು 8:15 ಆಗಿದೆ ಫ್ರೆಂಡ್ಸ್. 8:15ಗೆಲ್ಲ ರೆಡಿ ಆಗಿದೆ. ಈಗ ತಿಂದ್ಬಿಟ್ಟು ಹೋಗೋಣ ಅಂತ. ಇರ್ತೀಯ ಸುಮ ನೈಟ್ ಇಲ್ಲೇ? ನಮ್ಮ ಸುಮಾಗ್ ಭಯ ಪಾಪ, ಹಂಗಾಗಿ ತಿಂದ್ಬಿಟ್ಟು ಹೋಗ್ಬೇಕಾಗುತ್ತೆ. ಹಾಂ ಸಾಕ್ಬಿಡು, ಆಮೇಲೆ ಹಾಕ್ಕೊಳ್ಬೇಕಂದ್ರೆ. ನೋಡ್ಬೋದು ನೀವು ಯಾವ ಥರ ಐತೆ ಅಂತ ಫಿಶ್ಶು. ಅದ್ರ ಜೊತೆಗೆ ಥಮ್ಸಪ್ ತಂದಿದ್ರೆ ಅದು ಇನ್ನೂ ಐತೆ ಸ್ವಲ್ಪ. ಈಗ ತಿನ್ನಬೇಕು ಫ್ರೆಂಡ್ಸ್. ತಿಂದ್ಬಿಟ್ಟು ಹೇಳ ಹೆಂಗೈತ. ಚೆನ್ನಾಗೈತಾ ಗೈಸ್? ಈಗ ತಿಂತೀನಿ, ಟೇಸ್ಟ್ ಯಾವ ಥರ ಐತೆ ಅಂತ ಹೇಳ್ತೀನಿ. ಸೂಪರ್ ಆಗೈತೆ ಫ್ರೆಂಡ್ಸ್ ಫಿಶ್ಶು. ಓಕೆ ನೋಡೋಣ. ಸೂಪರ್ ಆಗೈತೆ. ಹಂಗೆ ಇವೆಲ್ಲ ತಿಂದ್ಬಿಟ್ಟು ಖಾಲಿ ಮಾಡಿಬಿಟ್ಟು ಹೋಗೋಣ ಫ್ರೆಂಡ್ಸ್. ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಸಪೋರ್ಟ್ ಮಾಡಿ. ಈಗ ತಿಂದಿದ್ದೆಲ್ಲ ಆಯಿತು, ಫಿಶೆಲ್ಲ ಖಾಲಿ ಆಗೈತೆ. ರೈಸ್ ಮಾತ್ರ ಸ್ವಲ್ಪ ಮಿಗ್ಲೋಗೈತೆ. ನೀರಾಗಿ ಹಾಕ್ಬಿಡ ಕೇಳ್ತಾ ಇದ್ದೀನಿ. ಇಲ್ಲ ಅಲ್ಲೇ ಹಾಕ ಸುಮ್ಮ, ಯಾವ್ದಾದ್ರು ನಾಯಿಗಳು ತಿಂತಾವೆ, ಅಲ್ಲೇ ಇಕ್ಬಿಡ. ಗೈಸ್ ಈಗ ಟೈಮ್ ಬಂದು 9 ಗಂಟೆ ಏನೋ ಆಗೈತೆ. ಎಲ್ಲ ತಿಂದಿದ್ದೆಲ್ಲ ಆಯಿತು. ಈಗ ತೊಳಿತಿದ್ದಾರೆ ಪಾತ್ರೆಗಳೆಲ್ಲ. ತೊಳೆದು ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಹೋಗೋಣ ಅಂತ. ನೋಡ್ಬೋದು ಯಾವ ಥರ ಕಾಣಿಸ್ತೈತೆ ಅಂತ. ಈಗ ಹೋಗೋಣ ಅಂತ ಎಲ್ಲ ಪ್ಯಾಕ್ ಮಾಡ್ತಾಯಿದ್ರಿ. ಇಲ್ಲಿ ನೋಡ್ಬೋದು ನೀವು ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾವನೆ ಅಂತ. ಗೊತ್ತಾ